ನಿಮ್ಮ ಪ್ರೀತಿಯ ಪ್ರೀತು ಗೌಡ್ರು. ನನಗೂ ಇನ್ಸ್ಟಾದಲ್ಲಿ ಒಬ್ಬರು ವೀಲರ್ ಡೀಲರ್ ಫ್ಯಾನ್ ಸಮಥಿಂಗ್ ವೀಲರ್ ಡೀಲರ್ 46 ಅಂತೇಳಿ ಒಬ್ಬರು ರಿಕ್ವೆಸ್ಟ್ ಕಳಿಸಿದ್ರು. ಸ್ಕ್ರೀನ್ಶಾಟ್ಸ್ ಹಾಕ್ತೀನಿ ನೋಡಿರಿ. ಬ್ರೋ ಆ್ಯಕ್ಟಿವಾ 5Gಗೆ ಬೂಟ್ ಚಾರ್ಜರ್ ಅಂದರೆ ಡಿಕ್ಕಿಲಿ ಚಾರ್ಜರ್ ಹೇಗೆ ಫಿಟ್ ಮಾಡೋದು ಏನು ಅಂತ ಅಂತೇಳಿ ಒಂದು ಮೆಸೇಜ್ ಕೇಳಿದ್ರು. ಅದನ್ನು ವೀಡಿಯೋ ಮಾಡಿ ಅಂತ. ಈ ವಿಡಿಯೋ ನಿಮಗೋಸ್ಕರ ಬ್ರೋ. ನೀವು ಕೇಳೋದು ಹೆಚ್ಚು, ನಾವು ಮಾಡೋದು ಹೆಚ್ಚು. ಬಟ್ ಏನಪ್ಪ ಒಂದೇ ಒಂದು ಪ್ರಾಬ್ಲಮ್ ಇತ್ತು. ನನಗೆ ಲಾಸ್ಟ್ ವೀಕಲ್ಲಿ ಎಕ್ಸಾಮ್ಸ್ ಇತ್ತು. ಸೊ ಹಂಗಾಗಿ ಇದನ್ನೆಲ್ಲ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ನನ್ನ ಗಾಡಿಗೆ ತೊಗೊಂಡಾಗೇ ನಾನು ಬೂಟ್ ಚಾರ್ಜರ್ ಹಾಕ್ಸಿದ್ದೆ. ಸೊ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದೆ ಏನು ಮಾಡೋದು ಏನು ಅಂತ ಅಂತೇಳಿ. ಸೊ ಈಗ ಅದನ್ನು ಫುಲ್ ರಿಮೂವ್ ಮಾಡಿದ್ದೀನಿ. ಈಗ ನಿಮಗೋಸ್ಕರ ಅದನ್ನು ರೀಫಿಟ್ ಮಾಡ್ತಾಯಿದ್ದೀನಿ. ಬೂಟ್ ಚಾರ್ಜರ್ ನಿಮಗೆ ನೀವು ತೊಗೊಳೋದ್ರ ಮೇಲೆ ಡಿಪೆಂಡ್. ನನ್ನ ಹತ್ರ ಇರೋದು ಬಂದು ಲೋಕಲ್ ಆಟೋಮೊಬೈಲ್ಸು. ಇದು ನಿಮಗೆ ಒಂದು 200 ಸಿಗುತ್ತೆ. ನಿಮಗೆ ಒರಿಜಿನಲ್ ಬ್ರ್ಯಾಂಡೆಡ್ ಅಂತ ಅಂದರೆ ಹೋಂಡಾ ಅವ್ರಿಗೆ ಬೇಕು ಅಂದರೆ ನಿಮಗೆ 400 to 500 ತನಕ ಆಗುತ್ತೆ. ಸೊ ನಾನು ಇರೋದು ಒಂದು ಲೋಕಲ್ದು ಕಂಪ್ನಿ, ಒಂದು 200 ಒಂದು ಲೋಕಲ್ ಕಂಪ್ನಿ ಚಾರ್ಜರ್, ಬೂಟ್ ಚಾರ್ಜರು. ಸೊ ಅದನ್ನು ಫಿಟ್ ಮಾಡೋದು ಹೇಗೆ, ಏನು ಪ್ರೊಸೀಜರು, ವೈರಿಂಗಿಂದು ತುಂಬ ಜನ ತೊಂದರೆ ಇರುತ್ತೆ. ಸೊ ಆ ಪ್ರಾಬ್ಲಮ್ಮೇ ಬೇಡ, ಆ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಡ್ತೀನಿ ಬನ್ನಿ. ಈಗ ಕಾಣಿಸ್ತಾ ಇರ್ಬೋದು ನಿಮಗೆ ಅನ್ಕೊಳ್ತೀನಿ. ಇಲ್ಲಿ ವೈರ್ ಇದೆ. ಸೊ ಬೂಟ್ ಬಂದುಬಿಟ್ಟು ಚಾರ್ಜರ್ ಇಲ್ಲಿದೆ ನೋಡಿ, ಇದೇ ಚಾರ್ಜರು. ಸೊ ಇದಕ್ಕೆ ಈಗ ನಾವು ಸ್ಕ್ರೂ ಸಿಸ್ಟಮ್ ಹಾಕಬೇಕು. ಅದು ತೋರಿಸ್ತೀನಿ ನೋಡಿ ಹೇಗೆ ಅಂತೇಳಿ. ಕಾಣಿಸ್ತಿದೆ ಅನ್ಕೊತೀನಿ ಫಿಟ್ಟಿಂಗ್ ಹೇಗೆ ಮಾಡ್ತಾಯಿದ್ದೀನಿ ಅಂತೇಳಿ. ಜಸ್ಟ್ ಇದು ನೆಟ್ ಬೋಲ್ಟ್ ಸಿಸ್ಟಮ್ ಥರ ಜಸ್ಟ್ ಟೈಟ್ ಮಾಡ್ಕೊಳ್ಳೋದು. ಟೈಟ್ ಆಗಿದೆ, ಕಾಣಿಸ್ತಿದೆ ಅನ್ಕೊತೀನಿ ನೋಡಿ. ಈಗ ನೆಟ್ ಹಾಕಾಗಿದೆ. ಸೊ ಇದೊಂದು ಸ್ವಲ್ಪ ರಿಸ್ಕಿ ಆಗ್ಬೋದು, ಯಾಕಂದರೆ ಇದು ಬೂಟ್ ಅಡ್ಡ ಬರುತ್ತೆ, ಕಾಣಿಸಲ್ಲ ನಿಮಗೆ. ಸೊ ನೋಡಿಕೊಂಡು ಒಳಗಡೆ ಇಲ್ಲಿರೋದನ್ನು ಫಿಟ್ ಮಾಡ್ಕೋಬೇಕು. ಈಗ ವೈರಿಂಗ್ ತೋರಿಸ್ತೀನಿ ನಿಮಗೆ. ವೈರಿಂಗ್ ಬಂದು ಇದು ಫುಲ್ ಇದ್ರ ವೈರಿಂಗ್ ಸೆಟ್ಟು. ಇದು ವೈರಿಂಗ್ ಸೆಟ್ಟಲ್ಲೇ ಕಂಪ್ನಿಯಿಂದ ಆ್ಯಕ್ಟಿವಾ 5G ಇನ್ನೊಂದು ಫೀಚರ್ ಹೇಳಿದ್ನಲ್ಲ, ಆ ಓಲು ಪ್ಲಸ್ ನಿಮಗೆ ಅವರೇ ವೈರ್ಗಳನ್ನು ಕೊಡ್ತಾರೆ. ಈ ಥರ ಈ ವೈರ್ ಬಂದಿದ್ದು ಚಾರ್ಜರ್ದು ಓಪನ್ ಬಿಟ್ಟಿರ್ತಾರೆ. ಬಟ್ ನಾನು ಆವಾಗಲೇ ಹೇಳ್ದಂಗೆ ಆಫ್ಟರ್ ಮಾರ್ಕೆಟ್ ನಾನು ಹಾಕ್ಸಿದ ಕಾರಣದಿಂದ ಲೋಕಲ್ ಆಗಿದ್ದರಿಂದ ಈ ಥರ ಕಪ್ಲರ್ ಬರುತ್ತೆ. ಈ ಥರ ಕಪ್ಲರ್ನ ಕಟ್ ಮಾಡಿಬಿಟ್ಟು ಈ ಥರ ವೈರ್ಗಳನ್ನ ಹಾಕ್ಬಿಟ್ಟಿದ್ದಾರೆ. ಕಟ್ ಮಾಡಿ ಈ ಥರ ವೈರಿಂಗ್ ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲೇನಿದೆ ಕಪ್ಲರು, ಸೇಮ್ ಈ ಥರ. ಇದೊಂದು ಮೇಲ್ ಕನೆಕ್ಟರು, ಇದು ಫೀಮೇಲ್ ಕನೆಕ್ಟರು. ಸೊ ಇದಕ್ಕೂ ಅದೇ ಥರ ಬಂದಿರುತ್ತೆ. ಇದೊಂದು ಫೀಮೇಲು, ಇದೊಂದು ಮೇಲು, ಪಾಸಿಟಿವ್ ನೆಗೆಟಿವ್ ಅಂತೇಳಿ. ನಾನು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದ್ರಿಂದ ಇದು ಕನೆಕ್ಟರ್ ಸಿಗಲ್ಲ, ಈ ಥರ ಮೇಲ್ ಪಿನ್ಸು ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ದಾರೆ. ಕಂಪ್ನಿದಾದರೆ ಈ ಥರ ಕನೆಕ್ಟರ್ಸ್ ಬರುತ್ತೆ. ಸಿಂಪಲಾಗಿ ಜಸ್ಟ್ ಹಿಂಗೆ ಕನೆಕ್ಟ್ ಮಾಡಿದ್ರೆ ಕಂಪ್ನಿದಾಯಿತು. ಸೊ ನಂದು ಲೋಕಲ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದ್ರಿಂದ ನನಗೆ ಈ ಥರ ಕೇಬಲ್ ಬರುತ್ತೆ, ಕನೆಕ್ಟರ್ಸ್ ಬರೋಲ್ಲ. ಅದನ್ನು ಕೇಬಲ್ ಕನೆಕ್ಟ್ ಮಾಡ್ಕೊಳ್ಳೋದು. ಸೊ ಇದನ್ನು ಇವೆರಡು ಬಂದುಬಿಟ್ಟು ಚಾರ್ಜರ್ ಕೇಬಲ್ಗಳಾಗಿದ್ದರಿಂದ ನೋಡಿಕೊಂಡು ಫಿಟ್ ಮಾಡ್ಕೊಬೇಕು. ಆ್ಯಂಡ್ ನಿಮಗೆ ಇದ್ರಲ್ಲಿ ಕನ್ಫ್ಯೂಷನ್ ಆಯಿತು ಅಂದರೆ ಮಲ್ಟಿಮೀಟ್ರ್ ಯೂಸ್ ಮಾಡ್ಬೋದು. ನಾನು ಮಲ್ಟಿಮೀಟ್ರ್ ಯೂಸ್ ಮಾಡಲ್ಲ, ಸಿಂಪಲ್ ವೇ. ಇದರಲ್ಲಿ ನೆಗೆಟಿವ್ DC ಕರೆಂಟ್ ಆದ್ದರಿಂದ ಏನೂ ಅಷ್ಟು ಲಾಸೇಜ್ ಇರೋಲ್ಲ. ಸೊ ರೆಡ್ಡಿಂದ ಬ್ಲ್ಯಾಕ್ ಅಂದರೆ ಇದು ಕಲರ್ ಕೋಡಿಂಗ್ ಮೇಲೆ ಒಂದು ಅಂದಾಜು ಮೇಲೆ ಹಿಂಗೆ ವೈರಿಂಗ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಇಗ್ನಿಷನ್ ಆನ್ ಆದಾಗ ಮಾತ್ರ ರನ್ ಆಗುತ್ತೆ, ಪವರ್ ಬರುತ್ತೆ ಅಂತೇಳಿದ್ದು. ಸೊ ಈಗ ಇಗ್ನಿಷನ್ ಆನ್ ಮಾಡೋಣ. ಇಗ್ನಿಷನ್ನ ಆನ್ ಮಾಡೋಣ. ಆನ್ ಮಾಡಿದ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬೂಟಲ್ಲಿ ಚಾರ್ಜರ್ ಬಂತು. ಸ್ವಿಚ್ ಆನ್ ಮಾಡಿದ್ರೆ ಚಾರ್ಜಿಂಗ್ ಆ್ಯಕ್ಟಿವೇಟ್ ಆಗುತ್ತೆ, ಸ್ವಿಚ್ ಆಫ್ ಮಾಡಿದ್ರೆ ಚಾರ್ಜರ್ ಆಫ್ ಆಗುತ್ತೆ. ಅಲ್ಲಿಗೆ ವೈರಿಂಗ್ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅರ್ಥ. ಸೊ ಈಗ ಬೂಟ್ ಚಾರ್ಜರ್ ಆಗಿದೆ. ಸೊ ಇದ್ರ ವೈರಿಂಗ್ನ ಸ್ಕಿನ್ ಆಗಿತ್ತಲ್ಲ. ಸೊ ಇದು ಬಿಟ್ಟರೆ ಶಾರ್ಟ್ ಅಥವಾ ಓವರ್ ತುಂಬ ಬೇರೆ ಡೇಂಜರ್ ಆಗುತ್ತೆ, ಡೇಂಜರ್ ಕೆಲಸ ಆಗುತ್ತೆ. ಪವರ್ ಶಾರ್ಟೇಜ್ ಆಗೋದು, ಅರ್ಥಿಂಗ್ ಆದ ಬ್ಯಾಟ್ರಿ ಲಾಸು, ಆ ಥರ ತುಂಬ ತೊಂದರೆ ಕೊಡುತ್ತೆ. ಸೊ ಇದನ್ನು ಟೇಪಿಂಗ್ ಮಾಡ್ಕೊಬಿಡೋಣ. ಫ್ರೆಂಡ್ಸ್ ಈಗ ಟೇಪಿಂಗ್ ಮಾಡ್ಕೊಬಿಡೋಣ. ನೀವೇನೇ ಒಂದು ಕರೆಂಟ್ ಕೆಲಸ ಮಾಡಿದ್ರು ಅಥವಾ ಎಲೆಕ್ಟ್ರಿಕ್ ಕೆಲಸ ಮಾಡಿದ್ರು ಟೇಪಿಂಗ್ ಮಾಡೋದು ಕಂಪಲ್ಸರಿಯಾಗಿ ಮರಿಬೇಡಿ. ಟೇಪಿಂಗ್ ಮಾಡೋದಾದರೆ ಶಾರ್ಟ್ ಸರ್ಕ್ಯೂಟ್ ಆಗೋದು ಅಥವಾ ಪವರ್ ಲಾಸು ಏನಾರ ಒಂದು ತುಂಬ ಡೇಂಜರು ಬಾಡಿಗೆ ಅರ್ಥ ಆಗೋದು ಅಥವಾ ಶಾರ್ಟ್ ಸರ್ಕ್ಯೂಟ್ ಆದರೆ ವೈರಿಂಗ್ ಎಲ್ಲ ಸುಟ್ಟೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೋಡಿಕೊಂಡು
ಕರೆಕ್ಟಾಗಿ ಟೇಪಿಂಗ್ ಮಾಡ್ಕೊಂಬಿಡಿ. ಟೇಪಿಂಗ್ ಆಗಿದೆ. ಸೊ ವೈರಿಂಗ್ ಕಂಪ್ಲೀಟ್ ಆಗಿದೆ. ಬೂಟಲ್ಲಿ ಕರೆಂಟು ಪಾಸ್ ಆಗ್ತಿದೆ ನೋಡಿದ್ದೀರಾ. ಈಗ ಮೊಬೈಲ್ ಚಾರ್ಜ್ ಆಗುತ್ತೆ ಅಂತೇಳಿ ಹಾಕಿ ಚಾರ್ಜಿಂಗ್ ಚೆಕ್ ಮಾಡೋಣ. ಸೊ ಟೋಟಲ್ ಆಗಿ ನಮ್ಮ ವರ್ಕ್ ಮುಗಿತು. ಇದು ಬೂಟ್ ಚಾರ್ಜ್ ಇನ್ನೊಂದು ಥರ ವೈರಿಂಗ್ ಬರುತ್ತೆ. ಇದು 5G 6Gಗಳಿಗೆ ಅವ್ರ ಕಂಪ್ನಿ ಕಡೆನೇ ಕೊಟ್ಟಿರೋದಕ್ಕೆ ನಮ್ಗೆ ಈಸಿ ಆಯಿತು. ಕಂಪ್ನಿ ಕಡೆಯಿಂದ ಕೊಟ್ಟಿಲ್ಲ ಅಂದರೆ ನಿಮಗೆ ಸ್ವಲ್ಪ ರಿಸ್ಕಿ ವರ್ಕ್ ಆಗುತ್ತೆ. ಏನಪ್ಪ ಅಂದರೆ ವಯರ್ನ ಬೂಟಿಂದ ತೊಗೊಂಡು ಇಲ್ಲಿ ಬೈ ಬಾಡಿ ಪಾಸ್ ಮಾಡಿಕೊಂಡು ಇಲ್ಲಿ ಬಂದು ಫ್ರಂಟಲ್ಲಿ ಬ್ಯಾಟ್ರಿಗೆ ಪಾಸಿಟಿವ್ ನೆಗೆಟಿವ್ನ ಇದೆ ಅರ್ಥ ಮಾಡ್ಕೋಬೋದು. ಪಾಸಿಟಿವ್ನ ಬಂದುಬಿಟ್ಟು ಇಗ್ನಿಷನ್ ವೈರ್ ಅಂದರೆ ಪವರ್ ನೀವು ಕೀ ಆನ್ ಮಾಡಿದಾಗ ಪವರ್ ಶಾರ್ಟ್ ಆಗೋ ಜಾಗ ಕೀ ಆನ್ ಮಾಡಿದ ತಕ್ಷಣ ಪವರ್ ಸಪ್ಲೈ ಆಗೋಂಥ ವೈರ್ಗೆ ಇಗ್ನಿಷನ್ ವೈರ್ಗೆ ಕನೆಕ್ಟ್ ಮಾಡಬೇಕು. ಸೊ ಆಗ ನೀವು ಕನೆಕ್ಟ್ ಮಾಡಿದಾಗ ಪವರ್ ಸಪ್ಲೈ ಸೇಮ್ ವರ್ಕ್ ಆಗುತ್ತೆ. ಇಲ್ಲಿ ಏನಂದರೆ ನಾವು ಅಷ್ಟೆಲ್ಲ ವೈರಿಂಗ್ ಮಾಡೋದು ಬೇಡ, ರಿಸ್ಕ್ ಕೆಲಸ ತೊಗೊಳ್ಳೋದು ಬೇಡ ಅಂತ ಕಂಪ್ನಿಗಳು ವೈರಿಂಗ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ಈಗ ಟೇಪಿಂಗ್ ಮಾಡ್ಕೊಬಿಡೋಣ. ನೀವೇನೇ ಒಂದು ಕರೆಂಟ್ ಕೆಲಸ ಮಾಡಿದ್ರು ಅಥವಾ ಎಲೆಕ್ಟ್ರಿಕ್ ಕೆಲಸ ಮಾಡಿದ್ರು ಟೇಪಿಂಗ್ ಮಾಡೋದು ಕಂಪಲ್ಸರಿಯಾಗಿ ಮರಿಬೇಡಿ. ಟೇಪಿಂಗ್ ಮಾಡೋದಾದರೆ ಶಾರ್ಟ್ ಸರ್ಕ್ಯೂಟ್ ಆಗೋದು ಅಥವಾ ಪವರ್ ಲಾಸು ಏನಾರ ಒಂದು ತುಂಬ ಡೇಂಜರು ಬಾಡಿಗೆ ಅರ್ಥ ಆಗೋದು ಅಥವಾ ಶಾರ್ಟ್ ಸರ್ಕ್ಯೂಟ್ ಆದರೆ ವೈರಿಂಗ್ ಎಲ್ಲ ಸುಟ್ಟೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೋಡಿಕೊಂಡು ಕರೆಕ್ಟಾಗಿ ಟೇಪಿಂಗ್ ಮಾಡ್ಕೊಂಬಿಡಿ. ಆಗಿದೆ. ಸೊ ವೈರಿಂಗ್ ಕಂಪ್ಲೀಟ್ ಆಗಿದೆ. ಬೂಟಲ್ಲಿ ಕರೆಂಟು ಪಾಸ್ ಆಗ್ತಿದೆ ನೋಡಿದ್ದೀರಾ. ಈಗ ಮೊಬೈಲ್ ಚಾರ್ಜ್ ಆಗುತ್ತೆ ಅಂತೇಳಿ ಹಾಕಿ ಚಾರ್ಜಿಂಗ್ ಚೆಕ್ ಮಾಡೋಣ. ಸೊ ಟೋಟಲ್ ಆಗಿ ನಮ್ಮ ವರ್ಕ್ ಮುಗಿತು. ಇದು ಬೂಟ್ ಚಾರ್ಜ್ ಇನ್ನೊಂದು ಥರ ವೈರಿಂಗ್ ಬರುತ್ತೆ. ಇದು 5G 6Gಗಳಿಗೆ ಅವ್ರ ಕಂಪ್ನಿ ಕಡೆನೇ ಕೊಟ್ಟಿರೋದಕ್ಕೆ ನಮ್ಗೆ ಈಸಿ ಆಯಿತು. ಕಂಪ್ನಿ ಕಡೆಯಿಂದ ಕೊಟ್ಟಿಲ್ಲ ಅಂದರೆ ನಿಮಗೆ ಸ್ವಲ್ಪ ರಿಸ್ಕಿ ವರ್ಕ್ ಆಗುತ್ತೆ. ಏನಪ್ಪ ಅಂದರೆ ವಯರ್ನ ಬೂಟಿಂದ ತೊಗೊಂಡು ಇಲ್ಲಿ ಬೈ ಬಾಡಿ ಪಾಸ್ ಮಾಡಿಕೊಂಡು ಇಲ್ಲಿ ಬಂದು ಫ್ರಂಟಲ್ಲಿ ಬ್ಯಾಟ್ರಿಗೆ ಪಾಸಿಟಿವ್ ನೆಗೆಟಿವ್ನ ಇದೆ ಅರ್ಥ ಮಾಡ್ಕೋಬೋದು. ಪಾಸಿಟಿವ್ನ ಬಂದುಬಿಟ್ಟು ಇಗ್ನಿಷನ್ ವೈರ್ ಅಂದರೆ ಪವರ್ ನೀವು ಕೀ ಆನ್ ಮಾಡಿದಾಗ ಪವರ್ ಶಾರ್ಟ್ ಆಗೋ ಜಾಗ ಕೀ ಆನ್ ಮಾಡಿದ ತಕ್ಷಣ ಪವರ್ ಸಪ್ಲೈ ಆಗೋಂಥ ವೈರ್ಗೆ ಇಗ್ನಿಷನ್ ವೈರ್ಗೆ ಕನೆಕ್ಟ್ ಮಾಡಬೇಕು. ಸೊ ಆಗ ನೀವು ಕನೆಕ್ಟ್ ಮಾಡಿದಾಗ ಪವರ್ ಸಪ್ಲೈ ಸೇಮ್ ವರ್ಕ್ ಆಗುತ್ತೆ. ಇಲ್ಲಿ ಏನಂದರೆ ನಾವು ಅಷ್ಟೆಲ್ಲ ವೈರಿಂಗ್ ಮಾಡೋದು ಬೇಡ, ರಿಸ್ಕ್ ಕೆಲಸ ತೊಗೊಳ್ಳೋದು ಬೇಡ ಅಂತ ಕಂಪ್ನಿಗಳು ವೈರಿಂಗ್ ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ನೋಡೋದು ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ಲು ಟೈಪ್ 1 Activa 5G ಅವ್ರು ಕೊಟ್ಟಿರೋ ಸಿಂಪಲ್ ಹೇಳಿದ್ದೀನಿ. ಆ್ಯಂಡ್ ಈಗ ಮಾಡೋದು ಅಂತ ಹೇಳಿದ್ದೀನಿ ಇನ್ನೊಂದು ಟೈಪ್ ಕೂಡ, ಬಟ್ ಅದು ಮಾಡೋಕ್ಕೋಗಿಲ್ಲ. ಯಾಕಂದರೆ ತುಂಬ ರಿಸ್ಕಿ ಕೆಲಸ, ವೈರಿಂಗು ಬಾಡಿ ಅಷ್ಟೆಲ್ಲ ತಲೆ ಕೆಡಿಸ್ಕೋಬಾರ್ದು. Activa 5G ಮಾಡಲಿಂದ ಕೊಟ್ಟಿದ್ದಾರೆ ಅಂತ ನಮ್ಗೆ ಕೇಳ್ಕೊಟ್ಟಿದ್ದೀನಿ. ಸಿಂಪಲ್ ವೇ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆಯಿತು. ನಿಮ್ಗೆ ಇದೇ ಥರ ಬೇರೆ ಇಂಟ್ರೆಸ್ಟಿಂಗ್ ವೀಡಿಯೋ ಅಥವಾ ಬೇರೆ ಏನಾದ್ರು ಡೌಟ್ ಇತ್ತು ಅಂತ ಕೇಳಿದ್ರೆ ಕಮೆಂಟ್ ಸೆಕ್ಷನ್ ತುಂಬಿಸ್ಬೋದು. ಇಲ್ಲ ನಾನು ಇನ್ಸ್ಟಾಗ್ರಾಮ್ ಐಡಿ ಇಲ್ಲೇ ಬರ್ತಾ ಅಂತ ಕೆಳಗಡೆ ಹಾಕಿರ್ತೀನಿ. ಸೊ ನೋಡ್ಕೊಂಡಲ್ಲಿ DM ಮಾಡಿ ಏನು ಬೇಕು, ಏನು ಬ್ರೋ ನಿಮಗೆ ತೊಂದರೆ, ಏನು ನಿಮಗಿದೆ ಗಾಡಿಗೆ ಏನಾದ್ರು ಡೌಟ್ಸ್ ಇದೆಯಾ, ಈ ಥರ ಮಾಡಬೇಕು, ಈ Activa ನಿಮ್ಗೇನೋ ಮಾಡ್ಬೋದಾ, ಮೋಡ್ಸ್ ಮಾಡ್ಬೋದಾ ಅಂತೇಳಿ ತಿಳಿಸ್ಕೊಡಿ. ಆ್ಯಂಡ್ ಇಷ್ಟೆಲ್ಲ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್.